ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಕಳೆದ ವಿಡಿಯೋಗಳಲ್ಲಿ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಮತ್ತು ಸೆಕ್ಷುವಲ್ ರಿಪ್ರೊಡಕ್ಷನ್. ನಿನ್ನೆ ನಾನು ಪಾರ್ಟ್ 4 ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಈ ಅಸೆಕ್ಷುವಲ್ ಮತ್ತು ಸೆಕ್ಷುವಲ್ ರಿಲೇಷನ್ಗೆ ರಿಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ವೆರಿ ಇಂಪಾರ್ಟೆಂಟ್, ಅವು ಕೂಡ ನಿಮಗೆ ಗೊತ್ತಿರಬೇಕು, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಿಂದ ನಾವು ವಿ ವಿಲ್ ಸ್ಟಾರ್ಟ್ ಅ ನ್ಯೂ ಚಾಪ್ಟರ್, ದಟ್ ಈಸ್ ಹ್ಯೂಮನ್ ರಿಪ್ರೊಡಕ್ಷನ್. ಸೊ ಮನುಷ್ಯನಲ್ಲಿ ಹೆಂಗೆ ರಿಪ್ರೊಡಕ್ಷನ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಿಂದ ನಾವು ಸ್ಟಡಿ ಮಾಡೋಣ. ಹ್ಯೂಮನ್ ರಿಪ್ರೊಡಕ್ಷನ್ ಅಂದ ತಕ್ಷಣ ನೀವು ಒಂದು ಪಾಯಿಂಟನ್ನು ಫಿಕ್ಸ್ ಮಾಡ್ಕೋಬೇಕು. ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಸೆಕ್ಷುವಲ್ ರಿಪ್ರೊಡಕ್ಷನ್, ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್. ಯಾಕೆ? ಬಿಕಾಸ್ ಹ್ಯೂಮನ್ ಈಸ್ ಕನ್ಸಿಡರ್ಡ್, ದ ಮ್ಯಾನ್ ಈಸ್ ಕನ್ಸಿಡರ್ಡ್ ಆಸ್ ಅ ಹೈಲಿ ಎವಾಲ್ವ್ಡ್ ಆರ್ಗ್ಯಾನಿಸಮ್, ವೇರ್ asexual reproduction is seen only in case of lower organism. ಈ ಲೋವರ್ ಜಾಸ್ತಿ ಎವಲ್ಯೂಷನ್ ಆಗದೇ ಇರುವಂತಹ, ಎವಾಲ್ವ್ ಆಗದೇ ಇರುವಂತಹ ಏನು ಜೀವಿಗಳಿದ್ದಾವಲ್ಲ ಅಂಥದ್ರಲ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ತುಂಬ ಕಾಮನ್. ಬಟ್ ಮನುಷ್ಯ ಅಂತಂದರೆ ಇವಾಗ ನಾವು ಅದನ್ನ ಹೈಲಿ ಎವಾಲ್ವ್ಡ್ ಆ್ಯನಿಮಲ್ ಅಂತ ಹೇಳ್ತೀವಿ, ಹೈಲಿ ಎವಾಲ್ವ್ಡ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ we can study only the sexual mode of reproduction. So man exhibit only sexual mode of reproduction. ಈ ಚಾಪ್ಟರ್ ಮುಗಿಯೋವರೆಗೂ ನಾನು ಮ್ಯಾನ್ ಅಂದರೆ ಒಂದು ಎನಿಮಲ್ ಅಂತಲೇ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಡೂ ಕಾನ್ಸಂಟ್ರೇಟ್ ಆನ್ ದ್ಯಾಟ್ ಪಾರ್ಟ್. ಸೊ ಮ್ಯಾನ್, ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಇನ್ ಮ್ಯಾನ್. ಸೊ ರಿಪ್ರೊಡಕ್ಷನನ್ನು ಸ್ಟಡಿ ಮಾಡೋಕ್ಕಿಂತ ಮುಂಚೆ 2 ವರ್ಡ್ ನಿಮಗೆ ಇಲ್ಲಿ ಪರ್ಫೆಕ್ಟಾಗಿ ಅವ್ರ ಮೀನಿಂಗು ಗೊತ್ತಿರಬೇಕು. ಮೊದಲನೇದೇನು ಅಂತಂದರೆ ಯುನಿಸೆಕ್ಷುವಲ್ ಆರ್ಗ್ಯಾನಿಸಮ್ಸ್. ಯುನಿಸೆಕ್ಷುವಲ್ ಆರ್ಗ್ಯಾನಿಸಮ್. ವಾಟ್ ಯು ಮೀನ್ ಬೈ ಯುನಿಸೆಕ್ಷುವಲ್? ಮನುಷ್ಯ ಯುನಿಸೆಕ್ಷುವಲಿಗೆ ಎಕ್ಸಾಂಪಲ್ ಅಂದರೆ ಏನು? ಮೇಲ್ ಈಸ್ ಡಿಫ್ರೆಂಟ್ ಆ್ಯಂಡ್ ಫಿಮೇಲ್ ಈಸ್ ಡಿಫ್ರೆಂಟ್. ಸೊ ನಾವು ಇಲ್ಲಿ ಮಾರ್ಫಾಲಜಿಕಲಿ ಈಸಿಯಾಗಿ ಯಾವುದು ಮೇಲ್ ಅಂದರೆ ಯಾವುದು ಗಂಡು ಮತ್ತು ಯಾವುದು ಹೆಣ್ಣು ಅಂತ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಆ ಕ್ಯಾರೆಕ್ಟರ್ಸನ್ನು ನಾವು ಆಮೇಲೆ ಲಿಸ್ಟ್ ಔಟ್ ಮಾಡೋಣ. ಸೊ ಹ್ಯೂಮನ್ ರಿಪ್ರೊಡಕ್ಷನ್, ಫಸ್ಟ್ ಪಾಯಿಂಟ್ ಯುನಿಸೆಕ್ಷುವಲ್ ಆರ್ಗ್ಯಾನಿಸಮ್ಸ್, ಆ್ಯಂಡ್ ಸೆಕೆಂಡ್ ಒನ್ ಈಸ್ they exhibit viviparity ಅಂದರೆ viviparous kind of organisms. what do you mean by viviparous? again reproduction in organisms ಚಾಪ್ಟರ್ ಏನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ಅದು ಜನರಲ್ ಆಗಿ ಎಲ್ಲ ವರ್ಡ್ಸ್ಗಳದ್ದು ಮೀನಿಂಗನ್ನು ನಾವಲ್ಲಿ ಸ್ಟಡಿ ಮಾಡಿದ್ದೀವಿ. ವಿವಿಪ್ಯಾರಸ್, ಇದ್ರ ಬಗ್ಗೆ ನಾವು 3 ವರ್ಡ್ಸನ್ನು ಸ್ಟಡಿ ಮಾಡಿದ್ವಿ. ಯಾವ್ಯಾವುದು? ಒಂದು ಓವಿಪ್ಯಾರಸ್ ಎನಿಮಲ್ಸ್, ಒಂದು ವಿವಿಪ್ಯಾರಸ್ ಆ್ಯಂಡ್ ಓವೋವಿವಿಪ್ಯಾರಸ್. ಓವಿಪ್ಯಾರಸ್ ಅಂದರೆ ಏನು? ಓವಾ ಅಂದರೆ ಎಗ್. ಸೊ ಎಗ್ ಲೇಯಿಂಗ್ ಆರ್ಗ್ಯಾನಿಸಮ್ಸ್. ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಬರ್ಡ್ಸ್. ಓಕೆ. ವಿವಿಪ್ಯಾರಸ್ ಅಂತಂದರೆ ಏನು? ತನ್ನಂತೆ ಇರುವಂಥ ಮಕ್ಕಳಿಗೆ ಅಂದರೆ ಯಂಗ್ ಒನ್ಸಿಗೆ ಏನಾದರೂ ಜನ್ಮ ಕೊಟ್ಟರೆ, ಗಿವಿಂಗ್ ರೈಸ್ ಟು ಅ ಯಂಗ್ ಒನ್ಸ್, ದ್ಯಾಟ್ ಕಂಡೀಷನ್ ವಿ ಕಾಲ್ ಇಟ್ ಆ್ಯಸ್ ವಿವಿಪ್ಯಾರಸ್. ಆ್ಯಂಡ್ ಓವೋವಿವಿಪ್ಯಾರಸ್ ಅಲ್ಲಿ ಝೈಗೋಟು ಎಗ್ಗು ಫರ್ಟಿಲೈಸ್ ಆಗಿ ಝೈಗೋಟು ತಾಯಿ ಹೊಟ್ಟೆ ಒಳಗಡೆನೇ ಇದ್ದು ಅಲ್ಲಿಯೇ ಡೆವಲಪ್ ಆಗಿ ಆಮೇಲೆ ಅದು ಹೊರಗಡೆ ಬರೋದು. ಶಾರ್ಕನ್ನು ನಾವಲ್ಲಿ ಸ್ಟಡಿ ಮಾಡಿದ್ವಿ. ಸೊ ದ್ಯಾಟ್ ವಿಲ್ ಕೀಪ್ ಇಟ್ ಅಪಾರ್ಟ್. ನೌ ವಾಟ್ ಈಸ್ ದಿಸ್ ವಿವಿಪ್ಯಾರಸ್? ಸೊ ಮ್ಯಾನ್ ಕಮ್ಸ್ ಅಂಡರ್ ದಿಸ್ ಕ್ಯಾಟಗರಿ ವೇರ್ he will give rise to a young ones, he will give birth to a young one. ಸೊ ಇವೆರಡು ವರ್ಡ್ ನಮಗಿಲ್ಲಿ ಗೊತ್ತಿರಬೇಕು. ಓಕೆ. ನೆಕ್ಸ್ಟ್, in case of man there are several events that takes place during sexual reproduction. ಸೊ ಇಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಆಗಲಿಕ್ಕೆ ಸಾಕಷ್ಟು ಇವೆಂಟ್ಸ್ಗಳು ಇರ್ತವೆ, ಕಾಂಪ್ಲಿಕೇಟೆಡ್ ಸ್ಟೆಪ್ಸ್ಗಳು ಇರ್ತವೆ. ಸೊ ಫಸ್ಟ್ ವಿ ವಿಲ್ ಲಿಸ್ಟ್ ಔಟ್ ಆಲ್ ದೋಸ್ ಇವೆಂಟ್ಸ್ ದಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಮ್ಯಾನ್. ಓಕೆ. ಅದರಲ್ಲಿ ಫಸ್ಟ್ ಪಾಯಿಂಟ್, ಸೊ ವೆನೆವರ್ ವಿ ಸೇ ಸೆಕ್ಷುವಲ್ ರಿಪ್ರೊಡಕ್ಷನ್, ಅಲ್ಲಿ ಫಸ್ಟ್ ಥಿಂಗ್ ಏನಿರಬೇಕು? ದೇರ್ ಮಸ್ಟ್ ಬಿ ಗ್ಯಾಮೆಟ್ಸ್. ಕರೆಕ್ಟಾ? ಲಿಂಗಾಣುಗಳು ಅಂತ ಅಲ್ಲಿ ಇರಲೇಬೇಕು. ಯಾಕೆ? ಸೆಕ್ಷುವಲ್ ರಿಪ್ರೊಡಕ್ಷನ್ ಡೆಫಿನೇಷನ್ ಹೆಂಗಿದೆ? ಇಟ್ ಈಸ್ ಅ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಟು ಪ್ರೊಡ್ಯೂಸ್ ದ ಯಂಗ್ ಒನ್ಸ್. ಓಕೆ. ವೇರಿನ್ 2 ಪೇರೆಂಟ್ಸ್ ಆರ್ ಇನ್ವಾಲ್ವ್ಡ್ ಅಂತ ಕಲ್ತಿದ್ದೀವಿ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಲಿಕ್ಕೆ ಫಸ್ಟ್ ಸ್ಟೆಪ್ ಏನಾಗಬೇಕು? ಈ ಗ್ಯಾಮೆಟ್ಸ್ಗಳು ಪ್ರೊಡ್ಯೂಸ್ ಆಗಬೇಕು. ಎಲ್ಲಿ ಪ್ರೊಡ್ಯೂಸ್ ಆಗಬೇಕು? ಆಬ್ವಿಯಸ್ಲಿ ಮೇಲ್ ಬಾಡಿನಲ್ಲಿ ಮೇಲ್ ಗ್ಯಾಮೆಟು, ಫಿಮೇಲ್ ಬಾಡಿನಲ್ಲಿ ಫಿಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗಬೇಕು. ಸೊ ದಿಸ್ ಈಸ್ ದ ಫಸ್ಟ್ ಸ್ಟೆಪ್ ಹಿಯರ್. Okay, first one is formation of gametes. Formation of gametes. Okay. Now, this process we call it as a gametogenesis.
ಗ್ಯಾಮೆಟೋಜೆನೆಸಿಸ್. ಜೆನೆಸಿಸ್ ಅಂದರೆ ಏನು? ಫಾರ್ಮ್ ಆಗೋದು. ಗ್ಯಾಮೆಟೋ ಅಂದರೆ ಏನು ಫಾರ್ಮ್ ಆಗ್ತಾ ಇದೆ? ಗ್ಯಾಮೆಟ್ ಫಾರ್ಮ್ ಆಗ್ತಾ ಇದೆ. ಸೊ ರೆಸ್ಪೆಕ್ಟಿವ್ ಬಾಡಿ ಒಳಗಡೆ ಮೇಲ್ ಬಾಡಿನಲ್ಲಿ ಮೇಲ್ ಗ್ಯಾಮೆಟ್, ಫಿಮೇಲ್ ಬಾಡಿನಲ್ಲಿ ಫಿಮೇಲ್ ಗ್ಯಾಮೆಟ್, ದ್ಯಾಟ್ ಪ್ರೊಸೆಸ್ ವಿ ಕಾಲ್ ಇಟ್ ಆ್ಯಸ್ ಗ್ಯಾಮೆಟೋಜೆನೆಸಿಸ್. ಅದು ಹೆಂಗೆ ಆಗುತ್ತೆ ಅಂತ ಅದನ್ನ ಆಮೇಲೆ ಕಲಿಯೋಣ. ಫಸ್ಟ್ ವಿಲ್ ಲಿಸ್ಟ್ ಔಟ್ ದ ಇವೆಂಟ್ಸ್. ಒಂದು ಸತಿ ಗ್ಯಾಮೆಟ್ಸ್ ಫಾರ್ಮ್ ಆಯಿತು ಅಂತಂದರೆ ದೀಸ್ ಗ್ಯಾಮೆಟ್ಸ್ ದೇ ಹ್ಯಾವ್ ಟು get transferred, that is insemination. Okay, what is this insemination? See, again ನಾವು ಫಸ್ಟ್ ಚಾಪ್ಟರ್ನಲ್ಲಿ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ನಲ್ಲಿ ವಿತ್ ರೆಸ್ಪೆಕ್ಟ್ ಟು ಎನಿಮಲ್ಸ್ 2 ವರ್ಡ್ಸನ್ನು ಕಲ್ತಿದ್ವಿ. ಒಂದು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್, ಒಂದು ಇಂಟರ್ನಲ್ ಫರ್ಟಿಲೈಸೇಷನ್. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂದ್ರೇನು? ಫರ್ಟಿಲೈಸೇಷನ್ ಅಂದ್ರೇನು? ಫಲೀಕರಣ, ಮೇಲ್ ಗ್ಯಾಮೆಟ್ ಮತ್ತು ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗೋದು. ಎಕ್ಸ್ಟರ್ನಲ್ ಅಂತಂದರೆ ಏನು? ಹೊರಗಡೆ. ಎದ್ರ ಹೊರಗಡೆ? ಫಿಮೇಲ್ ಬಾಡಿ ಹೊರಗಡೆ. ಬೆಸ್ಟ್ ಎಕ್ಸಾಂಪಲ್ ಫ್ರಾಗ್. ಫ್ರಾಗ್ನಲ್ಲಿ ಏನಾಗುತ್ತೆ? ಮೇಲ್ ಫ್ರಾಗ್ ಆ್ಯಂಡ್ ಫಿಮೇಲ್ ಫ್ರಾಗ್ ದೇ ವಿಲ್ ಕಮ್ ಟುಗೆದರ್. ಫಿಮೇಲ್ ಫ್ರಾಗ್ ಏನು ಮಾಡುತ್ತೆ? ನೀರಿನಲ್ಲಿ ಎಗ್ಗನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ. ಸೇಮ್ ಟೈಮ್ ಮೇಲ್ ಫ್ರಾಗು ಸ್ಪರ್ಮನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ. ಸೊ ಅಲ್ಲಿ ಫಲೀಕರಣ ಎಲ್ಲಾಗ್ತಿದೆ? ಬಾಡಿ ಹೊರಗಡೆ ನೀರಿನಲ್ಲಿ ಆಗ್ತಾ ಇದೆ. ಸೊ ಇಟ್ ಈಸ್ ಅ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಬಟ್ ವಾಟ್ ಹ್ಯಾಪನ್ಸ್ ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್? ಮ್ಯಾನ್ನಲ್ಲಿ ಏನಾಗ್ತಾ ಇದೆ? ಇಟ್ ಈಸ್ ಅ ಇಂಟರ್ನಲ್ ಫರ್ಟಿಲೈಸೇಷನ್. ಸೊ ಇಂಟರ್ನಲ್ ಫರ್ಟಿಲೈಸೇಷನ್ ಆಗಬೇಕು ಅಂತಂದರೆ ಅಲ್ಟಿಮೇಟ್ ಆಗಿ ಎಗ್ ಮತ್ತು ಸ್ಪರ್ಮು ಅವೆರಡು ಫ್ಯೂಸ್ ಆಗಬೇಕು. ಹೆಂಗೆ ಫ್ಯೂಸ್ ಆಗ್ಬೋದು? ಸಿನ್ಸ್ ಇಟ್ ಈಸ್ ಅ internal fertilization, so this is the male body with the male gamete and this is the female body with the female gamete. Just imagine. ಸೊ ಈ ಫಿಮೇಲ್ ಬಾಡಿ ಒಳಗಡೆ ಏನಾಗಬೇಕು? ಫರ್ಟಿಲೈಸೇಷನ್, ಫಲೀಕರಣ ಆಗಬೇಕು. ಸೊ ಫಿಮೇಲ್ ಗ್ಯಾಮೆಟ್ ಎಗ್ಗು ಇಲ್ಲಿದೆ, ಕರೆಕ್ಟಾ? ನಾವು ದಿಸ್ ಈಸ್ ದ ಮೇಲ್ ಬಾಡಿ. ಸೊ ಇಲ್ಲಿ ಗ್ಯಾಮೆಟೋಜೆನೆಸಿಸ್ ಆಗಿ ಮೇಲ್ ಬಾಡಿನಲ್ಲಿ ಮೇಲ್ ಗ್ಯಾಮೆಟ್ಸ್ ಫಾರ್ಮ್ ಆಗಿರ್ತವೆ. ಸೊ ಸಿನ್ಸ್ ಇಟ್ ಈಸ್ ಅ ಇಂಟರ್ನಲ್ ಫರ್ಟಿಲೈಸೇಷನ್, ದೀಸ್ ಸ್ಪರ್ಮ್ಸ್ ದೇ ಹ್ಯಾವ್ ಟು ಬಿ ಟ್ರಾನ್ಸ್ಫರ್ಡ್ ಟು ದ ಫಿಮೇಲ್ ಬಾಡಿ. ಸೊ ಈ ಪ್ರೊಸೆಸ್ಸಿಗೆ ನಾವು ಇನ್ಸೆಮಿನೇಷನ್ ಅಂತ ಹೇಳ್ತೀವಿ. ಸೊ ಟ್ರಾನ್ಸ್ಫರ್ ಆಫ್ ಮೇಲ್ ಗ್ಯಾಮೆಟ್ಸ್ ಟು ದ ಫಿಮೇಲ್ ಬಾಡಿ ವಿ ಕಾಲ್ ಇಟ್ ಆಸ್ ಅ ಇನ್ಸೆಮಿನೇಷನ್. ಆ್ಯಂಡ್ ದಿಸ್ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಥವಾ ಮೇಟಿಂಗ್ ಅಂತಲೂ ಹೇಳ್ತೀವಿ. ಸೊ ಸೆಕೆಂಡ್ ಇವೆಂಟ್ ಏನಾಗಬೇಕು? ಒಂದ್ಸತಿ ಗ್ಯಾಮೆಟ್ಸ್ ಫಾರ್ಮ್ ಆದಮೇಲೆ ಅವೆರಡು ಫ್ಯೂಸ್ ಆಗಬೇಕು. ಬಟ್ ಮ್ಯಾನ್ನಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್ ಇರೋದರಿಂದ ಮೇಲ್ ಬಾಡಿಯಿಂದ ಮೇಲ್ ಗ್ಯಾಮೆಟ್ಸ್ ಅಂದರೆ ಸ್ಪರ್ಮ್ಸ್ಗಳು ಫಿಮೇಲ್ ಬಾಡಿಗೆ ಅವು ಟ್ರಾನ್ಸ್ಫರ್ ಆಗಬೇಕು. ಇದು ಯಾವಾಗ ಆಗುತ್ತೆ? ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಬೇಕಾದ್ರೆ ಆಗುತ್ತೆ. ಸೊ ದಿಸ್ ಈಸ್ ದ ಸೆಕೆಂಡ್ ಇವೆಂಟ್. ನಾವು ಕಮಿಂಗ್ ಟು ದ ಥರ್ಡ್ ಇವೆಂಟ್. ಸೊ ಒಂದು ಸತಿ ಇಲ್ಲಿ ಮೇಲ್ ಗ್ಯಾಮೆಟು ಇದೆ ಮತ್ತು ಫಿಮೇಲ್ ಗ್ಯಾಮೆಟು ಇದೆ. ಎರಡು ಏನಾಗಬೇಕು? ಫಲೀಕರಣ, ಫರ್ಟಿಲೈಸೇಷನ್ ಆಗಬೇಕು. ಹೌದಾ? ಸೊ ಥರ್ಡ್ ಇವೆಂಟ್ ಏನಾಗುತ್ತೆ? ಇಲ್ಲಿ ಮೇಲು ಮತ್ತು ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗಿ ಫಲೀಕರಣ, ಫರ್ಟಿಲೈಸೇಷನ್ ಆಗುತ್ತೆ. ವಾಟ್ ಈಸ್ ದ ಎಂಡ್ ಪ್ರಾಡಕ್ಟ್ ಆಫ್ ಫರ್ಟಿಲೈಸೇಷನ್? ದಟ್ ಈಸ್ ಝೈಗೋಟ್. ಸೊ ನೆಕ್ಸ್ಟ್ ಈಸ್ ಫಾರ್ಮೇಷನ್ ಆಫ್ ಝೈಗೋಟ್. ಝೈಗೋಟ್ ಅಂದರೆ ಏನು? ಯುಗ್ಮಜ. According to your NCERT textbook, zygote it is called as the connecting link between two generations. What are these two generation? ಒಂದು ಪೇರೆಂಟ್ಸ್ ಜನ್ರೇಷನ್ನು, ನೆಕ್ಸ್ಟ್ ಪೇರೆಂಟ್ಸಿಂದ ಹುಟ್ಟಿರುವಂತಹ ಮಕ್ಕಳ ಜನ್ರೇಷನ್ನು. ಸೊ ಎರಡು ಜನ್ರೇಷನ್ ಮಧ್ಯೆ ಒಂದು ಕನೆಕ್ಟಿಂಗ್ ಲಿಂಕ್ ಇದೆ. ಯಾವುದದು ಕನೆಕ್ಟಿಂಗ್ ಲಿಂಕು? ದಟ್ ಈಸ್ ನಥಿಂಗ್ ಬಟ್ ದ ಝೈಗೋಟ್. ಸೊ ದಿಸ್ ಝೈಗೋಟ್ ಈಸ್ ಅ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಟೂ ಜನ್ರೇಷನ್. ಸೊ ಒಂದು ಸತಿ ಝೈಗೋಟ್ ಫಾರ್ಮ್ ಆಯಿತು ಅಂದರೆ ನೆಕ್ಸ್ಟ್ ಆ ಝೈಗೋಟ್ ಏನಾಗಬೇಕು? ಈ ಫಿಮೇಲ್ ಬಾಡಿ ಇವಾಗ ನಾವು ಮದರ್ ಅಂತ ಟ್ರೀಟ್ ಮಾಡ್ತೀವಿ, ಹೌದಾ? ಸೊ ಆ ಮದರ್ ಬಾಡಿ ಒಳಗಡೆ, ಊಂಬ್ ಒಳಗಡೆ ಆ ಝೈಗೋಟ್ ಹೋಗಿ ಅದು ಅಟ್ಯಾಚ್ ಆಗಬೇಕು. ಸೊ ದಟ್ ಈಸ್ ನಥಿಂಗ್ ಬಟ್ ಇಂಪ್ಲಾಂಟೇಷನ್. ಓಕೆ. ಸೊ ಝೈಗೋಟ್ ಹೋಗಿ ಮದರ್ ಊಂಬ್ ಒಳಗಡೆ ಅದು ಅಟ್ಯಾಚ್ ಆಗುತ್ತೆ. ಒಂದು ಸತಿ ಅಟ್ಯಾಚ್ ಆಯಿತು ಅಂತಂದರೆ ದೆನ್ ಸ್ಟಾರ್ಟ್ಸ್ ದ ಪ್ರೆಗ್ನೆನ್ಸಿ. ಅದನ್ನು ನಾವು ಏನಂತ ಹೇಳ್ತೀವಿ? ಗೆಸ್ಟೇಷನ್ ಅಂತ ಹೇಳ್ತೀವಿ. ಗೆಸ್ಟೇಷನಲ್ ಪೀರಿಯಡ್ ಅಂತಲೂ ಹೇಳ್ತಾರೆ, ವಿಚ್ ಈಸ್ ನಥಿಂಗ್ ಬಟ್ ದ ಪ್ರೆಗ್ನೆನ್ಸಿ. ಓಕೆ. Now which is the next step? In case of human being we know that gestational period is for 9 months. So 9 months ವರೆಗೂ ಈ ಝೈಗೋಟಿಂದ ಭ್ರೂಣ ಆಗಿ ಅದು ಮಗು ಆಗಿ ಅಲ್ಲೇ ಒಳಗಡೆನೇ ಅದು ಬೆಳೀತಾ ಇರುತ್ತೆ. ಸೊ ಅಲ್ಲಿ ಪ್ಲಾಸೆಂಟಾ ಮೂಲಕ ಅದಕ್ಕೆ ನರಿಶ್ಮೆಂಟ್ ಸಿಗ್ತಾ ಇರುತ್ತೆ. ಕಂಪ್ಲೀಟ್ ಆಗಿ ಡೆವಲಪ್ ಆದಮೇಲೆ ದೆನ್ ದೆರ್ ಇಸ್ ಅ ಡೆಲಿವರಿ ಆಫ್ ದ ಬೇಬಿ, ದ್ಯಾಟ್ ವಿ ಕಾಲ್ ಇಟ್ ಆಸ್ ಪಾರ್ಚುರೇಷನ್. ಇದೆಲ್ಲ ವರ್ಡ್ಸ್ ನಿಮಗೆ ಗೊತ್ತಿರಬೇಕು. ಓಕೆ. ಪಾರ್ಚುರೇಷನ್
Okay, what is this? This is nothing but the delivery of the baby. Next one, ಒಂದ್ಸತಿ ಮಗು ಹೊರಗಡೆ ಬಂತು ಅಂತಂದರೆ ಅವಾಗ ಇನ್ನೂ ಇವೆಂಟ್ಸ್ ಮುಗ್ದಿಲ್ಲ. ಲಾಸ್ಟ್ ಇನ್ನೂ ಒಂದು ಇವೆಂಟ್ ಇದೆ, ಯಾವುದು? ಲ್ಯಾಕ್ಟೇಷನ್. Now what is this lactation? That is production of the milk to nourish the young ones. Okay, ಸೊ ಇಷ್ಟೆಲ್ಲ ಇವೆಂಟ್ಸ್ ಅದನ್ನು ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಮ್ಯಾನ್ ಆ ಹೆಡ್ಡಿಂಗಲ್ಲಿ ಕಲಿಬೋದು. ಸೊ ಆಲ್ ದೀಸ್ ಇವೆಂಟ್ಸ್ ದೇ ಗೋ ಇನ್ ಹ್ಯಾಂಡ್, ಅಂದರೆ ಒಂದು ಸ್ಟೆಪ್ಪನ್ನು ಜಂಪ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇದೇ ಸೀಕ್ವೆನ್ಸಲ್ಲಿ ಎಲ್ಲ ಸ್ಟೆಪ್ಪು ಆಗ್ತಾ ಇರಬೇಕು. ನಾವು ಜಸ್ಟ್ ಇಮ್ಯಾಜಿನ್ ಇಷ್ಟೊಂದು ಸ್ಟೆಪ್ಸ್ ಇದಾವಲ್ಲ, ಈ ಎಲ್ಲ ಸ್ಟೆಪ್ಸು ಪ್ರಿಸೈಸ್ ವೇಯಲ್ಲಿ ಆ ಟೈಮಿಗೆ ಆಗಬೇಕು ಅಂದರೆ ಇವನ್ನ ಮಾನಿಟರ್ ಮಾಡಲಿಕ್ಕೆ ಯಾರಾದರೂ ಒಬ್ಬರು ಇರಬೇಕಾ? ಎಲ್ಲಿ? ಬಾಡಿ ಒಳಗಡೆ, ಅಂದರೆ ಮನುಷ್ಯನ ಬಾಡಿ ಒಳಗಡೆ. ನಾವು all these events are because of the interaction, the coordination and interaction between the special chemicals, and those chemicals, what do we call them? We call it as a hormones. We call them as hormones. ಸೊ ಇಷ್ಟೆಲ್ಲ ಇವೆಂಟ್ಸು ಯಾರು ಅದನ್ನು ಫುಲ್ ಗೈಡ್ ಮಾಡ್ತಿರೋದು, ಮಾನಿಟರ್ ಮಾಡ್ತಾ ಇರೋದು? ದ ಹಾರ್ಮೋನ್ಸ್. ವಾಟ್ ಆರ್ ದೀಸ್ ಹಾರ್ಮೋನ್ಸ್? ಅವು ಯಾವ್ಯಾವು ಅಂತ ನಾವು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಕಲಿತೀವಿ. ಫಸ್ಟ್ PU ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಬಗ್ಗೆ ಕಲ್ತಿದ್ವಿ. ಅದರಲ್ಲಿ ವಿ ಹ್ಯಾವ್ ಸ್ಟಡಿಡ್ ದ ಪಿಟ್ಯೂಟರಿ ಗ್ಲ್ಯಾಂಡ್ಸ್. ಸೊ ಪಿಟ್ಯೂಟರಿ ಗ್ಲ್ಯಾಂಡ್ನಲ್ಲಿರುವಂತಹ ಎಂಟೀರಿಯರ್ ಲೋಬ್, ಪಿಟ್ಯೂಟರಿಯಲ್ಲಿ ಎರಡು ಲೋಬ್ಸ್ ಇತ್ತ, ಒಂದು ಎಂಟೀರಿಯರ್ ಮತ್ತು ಒಂದು ಪೋಸ್ಟೀರಿಯರ್. ಸೊ ದ ಹಾರ್ಮೋನ್ಸ್ ವಿಚ್ ಆರ್ ರಿಲೀಸ್ಡ್ ಬೈ ಎಂಟೀರಿಯರ್ ಲೋಬ್ ಆಫ್ ಪಿಟ್ಯೂಟರಿ, ಫುಲ್ ಬರೋಣ, ಎಂಟೀರಿಯರ್ ಲೋಬ್ ಆಫ್ ಪಿಟ್ಯೂಟರಿ ಪ್ಲಸ್ ದ ಹಾರ್ಮೋನ್ಸ್ ವಿಚ್ ಆರ್ ರಿಲೀಸ್ಡ್ ಬೈ ಗೋನಾಡ್ಸ್, ಸೆಕ್ಸ್ ಹಾರ್ಮೋನ್ಸ್ ಅಂತಲೂ ಹೇಳ್ತೀವಿ. ವಾಟ್ ಆರ್ ದೀಸ್ ಗೋನಾಡ್ಸ್? ಗೋನಾಡ್ಸ್ ಆರ್ ದ ಸ್ಪೆಷಲೈಸ್ಡ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಅದನ್ನು ನಾವು ಮುಂದೆ ಕಲಿಯೋಣ. ಸೊ ರಿಮೆಂಬರ್, ಇದೆಲ್ಲ ಇವೆಂಟ್ಸನ್ನು ಮಾನಿಟರ್ ಮಾಡ್ತಿರೋದು ಯಾರು? ಹಾರ್ಮೋನ್ಸ್. ಎಲ್ಲಿಂದ ಬರ್ತಾ ಇದ್ದಾವೆ ಇವು ಹಾರ್ಮೋನ್ಸ್ ಅಂತಂದರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸಿಂದನೇ ಬರಬೇಕು. ವಿಚ್ ಆರ್ ದೋಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಹಿಯರ್? ಒಂದು ಎಂಟೀರಿಯರ್ ಲೋಬ್ ಆಫ್ ಪಿಟ್ಯೂಟರಿ, ಅಲ್ಲಿಂದ ಬರುವಂತಹ ಹಾರ್ಮೋನ್ಸ್, ಮತ್ತು ಗೋನಾಡ್ಸ್ ಅಂದರೆ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಮೇಲ್ ಬಾಡಿನಲ್ಲಿ ಮೇಲ್ ಗೋನಾಡ್ ಇರುತ್ತೆ, ಫಿಮೇಲ್ ಬಾಡಿನಲ್ಲಿ ಫಿಮೇಲ್ ಗೋನಾಡ್ ಇರುತ್ತೆ. ಸೊ ಈ ಗೋನಾಡ್ಸು ಹಾರ್ಮೋನ್ಸ್ಗಳನ್ನು ರಿಲೀಸ್ ಮಾಡಿ ಈ ಎಲ್ಲ ಇವೆಂಟ್ಸು ಪರ್ಫೆಕ್ಟಾಗಿ ನಡಿಲಿಕ್ಕೆ ಅವು ಹೆಲ್ಪ್ ಮಾಡ್ತವೆ, ಗೈಡ್ ಮಾಡ್ತವೆ, ಕಂಟ್ರೋಲ್ ಮಾಡ್ತವೆ, ಇಂಟ್ರ್ಯಾಕ್ಷನ್ ಮತ್ತು ಕೋಆರ್ಡಿನೇಷನ್ ಮಾಡಿ ಈ ಎಲ್ಲ ಪ್ರೊಸೀಜರ್ಸನ್ನು ಸಕ್ಸಸ್ಫುಲ್ಲಾಗಿ ಮಾಡ್ತವೆ. ಅದಕ್ಕೆ ಹೇಳೋದು, ಒಂದು ಸ್ವಲ್ಪ ಏನಾದರೂ ಬಾಡಿನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ ಈ ಎಲ್ಲ ಇವೆಂಟ್ಸ್ನಲ್ಲಿ ಯಾವುದಾದ್ರೂ ಒಂದು ಇವೆಂಟಿಗಾದ್ರೂ ಗ್ಯಾರಂಟಿಯಲ್ಲಿ ಏನಾದರೂ ಅಫೆಕ್ಟ್ ಆಗುತ್ತೆ ಅಂತ. ಓಕೆ, ಸೊ ದಿಸ್ ಈಸ್ ದ ಇಂಟ್ರೊಡಕ್ಷನ್. ಇದು ನಿಮಗೆ ಫುಲ್ ಎಲ್ಲ ವರ್ಡ್ಸು ನಿಮಗೆ ಗೊತ್ತಿರಬೇಕು. ಈ ಪೂರ್ತಿ ಚಾಪ್ಟರ್ನಲ್ಲಿ ನಾವು ಇವನ್ನೇ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗೋದು. ಓಕೆ, ಇದು ಫಸ್ಟ್ ಒನ್. ಸೆಕೆಂಡ್ ಒನ್, ಇವಾಗ ಮ್ಯಾನ್ ಅಂತಂದರೆ ಹೈಲಿ ಎವಲ್ಡ್ ಆರ್ಗ್ಯಾನಿಸಮ್, ಹೌದಾ? ಮಲ್ಟಿಸೆಲ್ಯುಲರ್ ಇರೋದ್ರಿಂದ ಅಲ್ಲಿ ಸೆಲ್ಸಿಂದ ಟಿಶ್ಯೂ ಆಗುತ್ತೆ, ಟಿಶ್ಯೂಯಿಂದ ಆರ್ಗನ್ ಆಗುತ್ತೆ, ಆರ್ಗನ್ನಿಂದ ಆರ್ಗನ್ ಸಿಸ್ಟಮ್ ಆಗುತ್ತೆ. ಆರ್ಗನ್ ಸಿಸ್ಟಮ್ ಅಂದರೆ ಏನು? ಡೈಜೆಷನ್ ಮಾಡಲಿಕ್ಕೆ ಡೈಜೆಸ್ಟಿವ್ ಸಿಸ್ಟಮ್ ಇದೆ, ಬ್ಲಡ್ಡನ್ನು ಫ್ಲೋ ಮಾಡಲಿಕ್ಕೆ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆ, ಉಸಿರಾಡಿಸ್ಲಿಕ್ಕೆ ರೆಸ್ಪಿರೇಟರಿ ಸಿಸ್ಟಮ್ ಇದೆ. ಅದೇ ರೀತಿಯಾಗಿ ಸಂತಾನೋತ್ಪತ್ತಿ ಅಂದರೆ ರೀಪ್ರೊಡಕ್ಷನ್, ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಸೊ ಇಷ್ಟು ಕಾಂಪ್ಲಿಕೇಟೆಡ್ ಆಗಿರುವಂತಹ ಪ್ರೊಸೆಸ್ಸನ್ನು, ಇವೆಂಟ್ಸನ್ನು ಮಾಡಲಿಕ್ಕೆ there is a specialized reproductive structure in man. So that we have to study now. So ಇದು ಅರ್ಥ ಆಯ್ತಾ? You can take the screenshot. Anterior lobe of pituitary and gonads ತುಂಬ important. So next we will take the reproductive structure of man. ಜನರಲ್ ಆಗಿ ಇಲ್ಲಿ ಮೇಲ್ ಮತ್ತು ಫಿಮೇಲ್ ಅಂತ ತೊಗೊಂಡಿಲ್ಲ ನಾನು. ಫಸ್ಟ್ we will study the general one. Okay, so reproductive structures, reproductive structure in man ಅಥವಾ reproductive system in man. ಈ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಎರಡು ಭಾಗಗಳು ಬರ್ತವೆ. ಓಕೆ, ಫಸ್ಟ್ ಏನಿದೆಯಲ್ಲ ಅದನ್ನು ನಾವು ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಹೇಳ್ತೀವಿ. ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್. ಓಕೆ, ನೆಕ್ಸ್ಟ್ ಏನಿದೆಯಲ್ಲ ಅದನ್ನು ನಾವು ಎಕ್ಸಸರಿ ಆರ್ಗನ್ಸ್ ಅಥವಾ ಎಕ್ಸಸರಿ ಗ್ಲ್ಯಾಂಡ್ಸ್ ಅಥವಾ ಕೆಲವೊಂದು ಬಾರಿ ಎಕ್ಸಸರಿ ಡಕ್ಟ್ಸ್ ಅಂತಲೂ ಹೇಳ್ತಾರೆ. ಒನ್ ಆ್ಯಂಡ್ ದ ಸೇಮ್.
ಸೊ ಎಕ್ಸಸರಿ, ACCESSORY, ಎಕ್ಸಸರಿ. ಸೊ ರಿಪ್ರೊಡಕ್ಷನ್ ಮಾಡಲಿಕ್ಕೆ ಸ್ಪೆಷಲೈಸ್ಡ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇದೆ. ಈ ಸಿಸ್ಟಮ್ನಲ್ಲಿ ಸ್ಪೆಷಲೈಸ್ಡ್ ಆರ್ಗನ್ಸ್ ಇರಬೇಕು. ಅದನ್ನು ನಾವು 2 ಪಾರ್ಟಾಗಿ ವಿಂಗಡಣೆ ಮಾಡ್ಬೋದು. ಮೊದಲನೇದು ಯಾವುದು? ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್. ಇದನ್ನು ಎಸೆನ್ಷಿಯಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತಲೂ ಹೇಳ್ತಾರೆ. Now what are these primary reproductive organs? They are nothing but the gonads. Okay, what are gonads? These are the essential primary ಅಂತಂದರೆ ರಿಪ್ರೊಡಕ್ಷನ್ ಮಾಡಲಿಕ್ಕೆ ಈ ಸ್ಟ್ರಕ್ಚರ್ಸ್ ಅಂತೂ ಕಂಪಲ್ಸರಿಯಾಗಿ ಇರಲೇಬೇಕು. ಅಂತಹ ಸ್ಟ್ರಕ್ಚರ್ಸಿಗೆ ನಾವು ಗೋನಾಡ್ಸ್ ಅಂತ ಹೇಳ್ತೀವಿ. ಸೊ ಮೇಲ್ ಬಾಡಿ ಒಳಗಡೆ ಮೇಲ್ ಗೋನಾಡ್ ಇರುತ್ತೆ, ಫಿಮೇಲ್ ಬಾಡಿ ಒಳಗಡೆ ಫಿಮೇಲ್ ಗೋನಾಡ್ ಇರುತ್ತೆ. ಮೇಲ್ ಗೋನಾಡನ್ನು ನಾವು ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಅ ಟೆಸ್ಟಿಸ್. ಓಕೆ, TIS ಬರೆದ್ರೆ ಸಿಂಗ್ಯುಲರ್, TES ಬರೆದ್ರೆ ಪ್ಲೂರಲ್ ಅಂತ ಅರ್ಥ. ಒಂದನ್ನು ಇಂಡಿಕೇಟ್ ಮಾಡಬೇಕಾದ್ರೆ IS, 2 ಟೆಸ್ಟಿಸನ್ನು ಇಂಡಿಕೇಟ್ ಮಾಡಬೇಕಂದ್ರೆ ES ಅಂತ ಬರೀತಾರೆ. ಟೆಸ್ಟಿಸ್. ಫಿಮೇಲ್ನಲ್ಲಿ ಏನಿರುತ್ತೆ? ಓವರಿ. Okay, so what are these testes and ovary? These are the gonads. What are gonads? These are the primary reproductive structures. Now what these testes and ovary will do? Very very important. First one, gonads ಇಂದ ನಾವು ಏನು ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದೀವಿ? ಗ್ಯಾಮೆಟ್ಸ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದೀವಿ. ಸೊ ಫಸ್ಟ್ ಒನ್, ದೇ ಪ್ರೊಡ್ಯೂಸ್ ದ ಗ್ಯಾಮೆಟ್ಸ್. ಸೊ ಮೇಲ್ ಗೊನಾಡಿಂದ ಮೇಲ್ ಗ್ಯಾಮೆಟು, ಫಿಮೇಲ್ ಗೊನಾಡಿಂದ ಫಿಮೇಲ್ ಗ್ಯಾಮೆಟು. ಈ ಗ್ಯಾಮೆಟ್ಸ್ ಆದಮೇಲೆ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೇ ವೆರಿ ವೆರಿ ಇಂಪಾರ್ಟೆಂಟ್, ದ ಗೊನಾಡ್ಸ್ ಆಲ್ಸೋ ಪ್ರೊಡ್ಯೂಸ್ ದ ಸೆಕ್ಸ್ ಹಾರ್ಮೋನ್ಸ್. Okay, the specialized cells which are present in these gonads, gametes ಅಂತೂ ಬೈ ಡಿಫಾಲ್ಟ್ ಪ್ರೊಡ್ಯೂಸ್ ಆಗ್ತಾನೆ ಇರ್ತವೆ. ಗ್ಯಾಮೆಟ್ಸ್ ಜೊತೆಗೇ ಸೆಕ್ಸ್ ಹಾರ್ಮೋನ್ಸ್ಗಳನ್ನು ಈ ಗೊನಾಡ್ಸ್ಗಳು ಪ್ರೊಡ್ಯೂಸ್ ಮಾಡ್ತವೆ. ನಾವು ವಾಟ್ ದೀಸ್ ಸೆಕ್ಸ್ ಹಾರ್ಮೋನ್ಸ್ ವಿಲ್ ಡೂ? ದೀಸ್ ಸೆಕ್ಸ್ ಹಾರ್ಮೋನ್ಸ್ ದೇ ಕಂಟ್ರೋಲ್ ದ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಇನ್ ಮ್ಯಾನ್. ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಇನ್ ಮ್ಯಾನ್. ಓಕೆ, ಪ್ಲಸ್ ಈ ಎಲ್ಲ ಹಾರ್ಮೋನ್ಸ್ಗಳಿದಾವಲ್ಲ, ಸೆಕ್ಸ್ ಹಾರ್ಮೋನ್ಸ್ ಇದಾವಲ್ಲ, ಈ ಸೆಕ್ಸ್ ಹಾರ್ಮೋನ್ಸು ಎಕ್ಸೆಸರಿ ಆರ್ಗನ್ಸ್, ಗ್ಲ್ಯಾಂಡ್ಸ್ ಮತ್ತು ಡಕ್ಟ್ಸನ್ನು ಫಂಕ್ಷನಲ್ ಇಡ್ತವೆ. ಸೊ ಇವು ಫಂಕ್ಷನ್ ಮಾಡಬೇಕು ಅಂದರೆ ಯಾರು ಕಂಟ್ರೋಲ್ ಮಾಡಬೇಕು? ಈ ಸೆಕ್ಸ್ ಹಾರ್ಮೋನ್ಸು ಕಂಟ್ರೋಲ್ ಮಾಡಬೇಕು. ಸೊ ದೀಸ್ ಸೆಕ್ಸ್ ಹಾರ್ಮೋನ್ಸ್ ದೇ control the secondary sexual characters in man and they coordinate with the accessory organs ಅಥವಾ ಗ್ಲ್ಯಾಂಡ್ಸ್. ಓಕೆ, ಸೊ ದೇ ಕಂಟ್ರೋಲ್. ಸೊ ಇಲ್ಲಿ ಕಂಟ್ರೋಲ್ ಅಂತ ಹಾಕ್ಕೋಬೋದು, ರೈಟ್. ಸೊ ಗೊನಾಡ್ಸ್ ಇದಾವಲ್ಲ, ಗೊನಾಡ್ಸ್ ಏನು ಮಾಡ್ತಾ ಇದ್ದಾವೆ? ಗ್ಯಾಮೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ. ಅದಾದಮೇಲೆ ಸೆಕ್ಸ್ ಹಾರ್ಮೋನ್ಸನ್ನು ನಾವು ರಿಲೀಸ್ ಮಾಡ್ತವೆ. ಆ ಹಾರ್ಮೋನ್ಸ್ ಏನು ಮಾಡ್ತವೆ? 2 ಇಂಪಾರ್ಟೆಂಟ್ ಫಂಕ್ಷನ್. ಒಂದು, ಈ ಎಕ್ಸೆಸರಿ ಗ್ಲ್ಯಾಂಡ್ಸನ್ನು ಕಂಟ್ರೋಲ್ ಮಾಡ್ತವೆ. ಸೆಕೆಂಡ್, ದೇ ಮೇಂಟೈನ್ ದ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ನಾವು ವಾಟ್ ಆರ್ ದಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅದನ್ನು ಜಸ್ಟ್ ಇದಾದಮೇಲೆ ನಾವು ತಗೋತೀವಿ ಸ್ಟಡಿ ಮಾಡೋಕ್ಕೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಇದಾಯಿತು ಫಸ್ಟ್ ನಮ್ಮದು ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಬಗ್ಗೆ. ನೆಕ್ಸ್ಟ್ ಏನಿದೆ? ಎಕ್ಸೆಸರಿ ಆರ್ಗನ್ಸ್. ಸಿ, ಈ ಎಕ್ಸೆಸರಿ ಆರ್ಗನ್ಸ್ ಇದಾವಲ್ಲ, ಇವನ್ನ ನಾವು ಜೆನೈಟಲ್ ಡಕ್ಟ್ ಅಂತಲೂ ಹೇಳ್ತಾರೆ. ಜೆನೈಟಲ್ ಡಕ್ಟ್. ಓಕೆ, ದೆನ್ ಜೆನೈಟಲ್ ಗ್ಲ್ಯಾಂಡ್ಸ್ ಆ್ಯಂಡ್ ಕಾಪ್ಯುಲೇಟರಿ ಆರ್ಗನ್ಸ್. ಕಾಪ್ಯುಲೇಟರಿ, TORY, ಕಾಪ್ಯುಲೇಟರಿ ಆರ್ಗನ್ಸ್. ಓಕೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೆಕ್ಷುವಲ್ ರಿಪ್ರೊಡಕ್ಷನ್ನಿಗೆ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡೋದು ಬಿಟ್ಟು ಮಿಕ್ಕಿದ ಎಲ್ಲ ಕೆಲಸ ಅಂದರೆ ಏನು? ಗ್ಯಾಮೆಟ್ಸ್ ಟ್ರಾನ್ಸ್ಫರ್ ಆಗಬೇಕು ಮೇಲ್ ಬಾಡಿಯಿಂದ ಫಿಮೇಲ್ ಬಾಡಿ. ಆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಹೆಲ್ಪ್ ಆಗುವಂತಹ ಸ್ಟ್ರಕ್ಚರ್ಸು, ಕೆಲವೊಂದು ಸಿಕ್ರಿಷನ್ಸನ್ನು ಮಾಡುವಂತಹ ಗ್ಲ್ಯಾಂಡ್ಸು, ಅಗೇನ್ ದೀಸ್ ಸಿಕ್ರಿಷನ್ಸ್ ವಿಚ್ ಹೆಲ್ಪ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಮತ್ತು ಕಾಪ್ಯುಲೇಟರಿ ಆರ್ಗನ್ಸ್, ಇದನ್ನು ನಾವು ಎಕ್ಸ್ಟರ್ನಲ್ ಜೆನೆಟೇಲಿಯಾ ಅಂತಲೂ ಕರೀತಾರೆ. ಸೊ ಸೆಕ್ಷುವಲ್ ಇಂಟರ್ಕೋರ್ಸ್ನಲ್ಲಿ ಇನ್ವಾಲ್ವ್ ಆಗುವಂತಹ ಸ್ಟ್ರಕ್ಚರ್ಸ್. ಸೊ ಒಟ್ಟಿನಲ್ಲಿ ರಿಪ್ರೊಡಕ್ಷನ್ನಿಗೆ ಯಾವ್ಯಾವ ಸ್ಟ್ರಕ್ಚರ್ಸ್ ಇನ್ವಾಲ್ವ್ ಆಗಿದಾವಲ್ಲ ಅವನ್ನ ನಾವು ಗೊನಾಡ್ಸನ್ನು ಹೊರತುಪಡಿಸಿ ಯಾವ್ಯಾವ ಸ್ಟ್ರಕ್ಚರ್ಸ್ ಇದಾವಲ್ಲ ಅವನ್ನೆಲ್ಲ ನಾವು ಎಕ್ಸೆಸರಿ ಆರ್ಗನ್ಸ್ ಅಂದರೆ ಎಕ್ಸ್ಟ್ರಾ ಆರ್ಗನ್ಸ್. ಎಕ್ಸ್ಟ್ರಾ ಅಂದರೆ ಬಟ್ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆಲ್ಸೋ. ಎಕ್ಸ್ಟ್ರಾ ಅಂದರೆ ಇರಲಿ ನಡೆಯುತ್ತೆ ಅನ್ನೋಂಗಿಲ್ಲ, ಅವು ಕೂಡ ಅಷ್ಟೇ ಇಂಪಾರ್ಟೆಂಟ್ ಕೆಲಸವನ್ನು ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಮಾಡ್ತವೆ. ಸೊ ಜೆನೈಟಲ್ ವರ್ಡ್ ಇತ್ತು ಅಂತಂದರೆ ಸಮಥಿಂಗ್ ರಿಲೇಟೆಡ್ ಟು ರಿಪ್ರೊಡಕ್ಷನ್ ಅಂತ ನೆನ್ಪಿಟ್ಕೋಬೇಕು. ಡಕ್ಟ್ ಅಂದರೆ ಏನು? ನಾಳ
ಅಂತ ಹೇಳ್ತೀವಿ ನಾವು. ಸೊ ಎಕ್ಸೆಸರಿ ಆರ್ಗನ್ಸು ಡಕ್ಟ್ ರೂಪದಲ್ಲಾದರೂ ಇರ್ಬೋದು ಅಥವಾ ಗ್ಲ್ಯಾಂಡ್ಸ್ ಅಂದರೆ ಗ್ರಂಥಿಗಳು. ಸೊ ಗ್ರಂಥಿಗಳ ರೂಪದಲ್ಲಾದರೂ ಆಗಿರಬಹುದು ಅಥವಾ ಕಾಪ್ಯುಲೇಟರಿ ಆರ್ಗನ್ಸ್ ಅಂದರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಬೇಕಾದ್ರೆ ಈ ಕಾಪ್ಯುಲೇಟರಿ ಆರ್ಗನ್ಸಿಂದನೇ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ಸು ಟ್ರಾನ್ಸ್ಫರ್ ಆಗಿ ಫ್ಯೂಷನ್ ಆಗೋದು. ಸೊ ಎಕ್ಸ್ಟರ್ನಲ್ ಜೆನೆಟೇಲಿಯಾ ಅಂತಲೂ ಇವನ್ನ ಕರೀತಾರೆ. ಸೊ ದೀಸ್ ಆರ್ ದ ಎಕ್ಸೆಸರಿ ಆರ್ಗನ್ಸ್. ಇವೇನು ಮಾಡ್ತವೆ? ದೇ ವಿಲ್ ಹೆಲ್ಪ್ ಇನ್ ಟ್ರಾನ್ಸ್ಫರ್ ಆಫ್ ಗ್ಯಾಮೆಟ್ಸ್. ಓಕೆ, ಆ್ಯಂಡ್ ದೇ ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ನರಿಶ್ಮೆಂಟ್. ಸೊ ಈ ಗ್ಯಾಮೆಟ್ಸ್ಗಳಿಗೆ ಸ್ಪರ್ಮ್ ಮತ್ತು ಎಗ್ ಏನು ಪ್ರೊಡ್ಯೂಸ್ ಆಗ್ತಾವಲ್ಲ ಗ್ಯಾಮೆಟೋಜೆನೆಸಿಸ್ ಆಗಿ, ಸೊ ಈ ಗ್ಯಾಮೆಟ್ಸ್ಗಳಿಗೆ ನರಿಶ್ಮೆಂಟ್ ಬೇಕಲ್ಲ, ಎನರ್ಜಿ ಬೇಕಲ್ಲ, ಅವನ್ನ ಇವು ಎಕ್ಸೆಸರಿ ಆರ್ಗನ್ಸ್ ಮತ್ತು ಡಕ್ಟ್ಸ್ ಅಥವಾ ಗ್ಲ್ಯಾಂಡ್ಸು ಪ್ರೊಟೆಕ್ಟ್ ಮಾಡ್ತಾ ಇರ್ತವೆ. ಸೊ ದಿಸ್ ಈಸ್ ದ ಎಂಟೈರ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇನ್ ಮ್ಯಾನ್, ಇರ್ರೆಸ್ಪೆಕ್ಟಿವ್ ವೆದರ್ ಇಟ್ ಈಸ್ ಎ ಮೇಲ್ ಆರ್ ಫಿಮೇಲ್. ಸೊ ಸೆಕ್ಷುವಲ್ ರಿಪ್ರೊಡಕ್ಷನಿಗೆ ಒಂದು ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇರಬೇಕು ಮತ್ತು ಎಕ್ಸೆಸರಿ ಆರ್ಗನ್ಸ್ ಇರಬೇಕು. ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ಸಿಗೆ ನಾವು ಗೊನ್ಯಾಡ್ಸ್ ಅಂತ ಹೇಳ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ಸ್ ಯಾವುದು? ಒಂದು ಗ್ಯಾಮೆಟ್ ಫಾರ್ಮ್ ಮಾಡೋದು, ಒಂದು ಹಾರ್ಮೋನ್ಸನ್ನು ರಿಲೀಸ್ ಮಾಡೋದು. ಈ ಹಾರ್ಮೋನ್ಸು ಇಂಟರ್ನ್ ಈ ಎಲ್ಲ ಆರ್ಗನ್ಸ್ಗಳನ್ನು ಕಂಟ್ರೋಲ್ ಮಾಡ್ತಾ ಇರ್ತವೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಡಿಫ್ರೆನ್ಸ್ ಬಿಟ್ವೀನ್ ಮೇಲ್ ಆ್ಯಂಡ್ ಫಿಮೇಲ್. ಯಾಕೆ? ಬಿಕಾಸ್ ಹಿಯರ್ ವಿ ಹ್ಯಾವ್ ಸೆಡ್ ದ್ಯಾಟ್ ಮ್ಯಾನ್ ಈಸ್ ಅ ಯುನಿಸೆಕ್ಷುವಲ್ ಆರ್ಗ್ಯಾನಿಸಮ್. ಸೊ ನಾವು ಹೆಂಗೆ ಮೇಲ್ ಮತ್ತು ಫೀಮೇಲನ್ನು ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂತ ಕಲಿಯೋಣ. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್. ಜಸ್ಟ್ ಅ ಮಿನಿಟ್. ಓಕೆ, now here comes the word sexual dimorphism. Sexual dimorphism. Okay, what do you mean by this sexual dimorphism? When we can morphologically differentiate which one is male and which one is female. That is the difference between male and female. So we'll list out few characters, male and female. Okay, now first difference, in case of male, ನಮ್ಮ ಬಾಡಿ ಬಗ್ಗೆ ನಾವೇ ಇಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ ಈ ಚಾಪ್ಟರ್ನಲ್ಲಿ. ಐ ನೋ ಇಟ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಆಲ್, ಬಟ್ ಅಟ್ ದ ಸೇಮ್ ಟೈಮ್ ನೀವು ಎಲ್ಲ ಕಾನ್ಸೆಪ್ಟನ್ನು, ಎಲ್ಲ ವರ್ಡ್ಸ್ಗಳನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಎಕ್ಸಾಮ್ನಲ್ಲಿ ಕ್ವಶನ್ಸನ್ನು ಕ್ರ್ಯಾಕ್ ಮಾಡೋಕ್ಕೆ. ಓಕೆ, ಫಸ್ಟ್ ಡಿಫ್ರೆನ್ಸ್, ಇನ್ ಕೇಸ್ ಆಫ್ ಮೇಲ್ ದ ಫೇಶಿಯಲ್ ಹೇರ್ ಗ್ರೋತ್ ಈಸ್ ಪ್ರೆಸೆಂಟ್. ಫೇಶಿಯಲ್ ಹೇರ್ ಗ್ರೋತ್. Okay, but whereas in case of female there is no such facial hair growth. Again ಇವೆಲ್ಲವೂ ಏನು? ಇವೆಲ್ಲ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ? ಸೆಕ್ಸ್ ಹಾರ್ಮೋನ್ಸ್ಗಳು ಇವನ್ನ ಈ ಕ್ಯಾರೆಕ್ಟರ್ಸನ್ನು ಕಂಟ್ರೋಲ್ ಮಾಡ್ತಾ ಇರ್ತವೆ. ಸೊ ಮೇಲ್ಸ್ನಲ್ಲಿ ಫೇಶಿಯಲ್ ಹೇರ್ ಗ್ರೋತ್ ಇರುತ್ತೆ, ಫಿಮೇಲ್ಸ್ನಲ್ಲಿ ಅದು ಇರೋದಿಲ್ಲ. ದ ಡಿಸ್ಟ್ರಿಬ್ಯೂಷನ್ ಆಫ್ ಹೇರ್ ಆನ್ ಚೆಸ್ಟ್ ಆಫ್ ಮ್ಯಾನ್. ಹೌದಾ? ಇನ್ ಕೇಸ್ ಆಫ್ ಮೇಲ್ ಎದೆ ಮೇಲ್ಗಡೆ ಸಾಮಾನ್ಯವಾಗಿ ಕೂದಲುಗಳು ಬೆಳೆಯುತ್ತವೆ, ಅದು ಕೂಡ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್, ಬಟ್ ದ್ಯಾಟ್ ಕ್ಯಾರೆಕ್ಟರ್ ಈಸ್ ಅಬ್ಸೆಂಟ್ ಇನ್ ಫಿಮೇಲ್ಸ್. ಥರ್ಡ್ ಒನ್, ಇನ್ ಕೇಸ್ ಆಫ್ ಫಿಮೇಲ್ಸ್ ದ ಮ್ಯಾಮರಿ ಗ್ಲ್ಯಾಂಡ್ಸ್ ಆರ್ ಫಂಕ್ಷನಲ್. ದ ಮ್ಯಾಮರಿ ಗ್ಲ್ಯಾಂಡ್ಸ್ ಆರ್ ಫಂಕ್ಷನಲ್. ಕರೆಕ್ಟ್? the mammary glands are functional, but ಇಲ್ಲಿ the mammary glands are not functional. ಅದಕ್ಕೆ ನಾವು ಇವೆಂಟ್ಸನ್ನು ಏನು ಲಿಸ್ಟ್ ಔಟ್ ಮಾಡಿದ್ವಲ್ಲ, ಲಾಸ್ಟಿಗೆ ಲ್ಯಾಕ್ಟೇಷನ್ ಅಂತ ಇತ್ತು. ಸೊ ಆ ಇವೆಂಟ್ ಆಗಬೇಕು ಅಂತಂದರೆ ಫಿಮೇಲ್ಸ್ ಒಳಗಡೆ ಮ್ಯಾಮರಿ ಗ್ಲ್ಯಾಂಡ್ಸು ಫಂಕ್ಷನಲ್ ಇರಬೇಕು. ಸೊ ಥರ್ಡ್ ಡಿಫ್ರೆನ್ಸ್. ಫೋರ್ತ್ ಒನ್, ಇನ್ ಕೇಸ್ ಆಫ್ ಮ್ಯಾನ್ ದ ಮೆಟಬಾಲಿಕ್ ರೇಟ್ ಈಸ್ ವೆರಿ ಹೈ. The metabolic rate is high, but here the metabolic rate is comparatively low, and the male have much deeper and harsh voice. I'll write only deep voice, but here it is very low voice. ಇವಾಗ ನಾವು ಗಂಡಸರಿದ್ದರೆ ಧ್ವನಿ ಸ್ವಲ್ಪ ಏನಂತಾರೆ ಗಡಸು ಧ್ವನಿ ಅಂತ ಹೇಳ್ತೀವಲ್ಲ, ಅಗೇನ್ ಆ ಕ್ಯಾರೆಕ್ಟರು ಕೂಡ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್. ಸೆಕ್ಸ್ ಹಾರ್ಮೋನ್ಸು ಆ ಕ್ಯಾರೆಕ್ಟರನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಮೇಲ್ಸ್ನಲ್ಲಿ ವಾಯ್ಸ್ ಯಾವತ್ತು ಡೀಪ್ ಆಗಿರುತ್ತೆ, ಗಡಸಾಗಿರುತ್ತೆ, ಬಟ್ ಫಿಮೇಲ್ಸ್ ಒಳಗಡೆ ಸ್ವಲ್ಪ ಚೀರು ಧ್ವನಿ ಅಥವಾ ಲೋ ವಾಯ್ಸ್ ಇರುತ್ತೆ. ಓಕೆ, ಆ್ಯಂಡ್ ಲಾಸ್ಟ್ ಒನ್, ಇನ್ ಕೇಸ್ ಆಫ್ ಮೇಲ್ ದ ಎಕ್ಸ್ಟರ್ನಲ್ ಜೆನೆಟೀಲಿಯಾ. ಎಕ್ಸ್ಟರ್ನಲ್ ಅಂದರೆ ಹೊರಗಡೆ. ಹೌದಾ? ಜೆನೆಟೇಲಿಯಾ
genitalia is ಯಾವ್ಯಾವುದು? ಒಂದು ಪೆನಿಸ್ ಆ್ಯಂಡ್ ಸ್ಕ್ರೂಟಮ್ ಸ್ಯಾಕ್ ಅಂತಲೂ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿತೀವಿ. ಸೊ ಇನ್ ಕೇಸ್ ಆಫ್ ಮ್ಯಾನ್ ಎಕ್ಸ್ಟರ್ನಲ್ ಜೆನೆಟಾಲಿಯಾ ಅಂದರೆ ನಾವೇನಂತ ಹೇಳಿದ್ವಿ, ರೀಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತಹ ವರ್ಡ್. ಎಕ್ಸ್ಟರ್ನಲ್ ಅಂತಂದರೆ ಹೊರಗಡೆ. ಸೊ ನಾವು ಮಾರ್ಫಾಲಜಿಕಲಿ ರೀಪ್ರೊಡಕ್ಟಿವ್ ಸ್ಟ್ರಕ್ಚರನ್ನು ಯಾವುದು ನೋಡ್ಬೋದು ಮೇಲ್ಸ್ನಲ್ಲಿ? ಇಟ್ ಈಸ್ ಪೆನಿಸ್ ಆ್ಯಂಡ್ ಸ್ಕ್ರೂಟಮ್. whereas in case of female the external genitalia is in the form of slit like structure, okay, called as clitoris, spelling clitoris, and ಉಲ್ವಾ. ಇವೆಲ್ಲ ಸ್ಟ್ರಕ್ಚರ್ಸನ್ನು ನಾವು ಮುಂದಿನ ವಿಡಿಯೋದಲ್ಲಿ ಕಲಿತೀವಿ. ಸೊ ಇಲ್ಲಿ ಎಕ್ಸ್ಟರ್ನಲ್ ಜೆನೆಟಾಲಿಯಾ ಅಂದರೆ ರಿಪ್ರೊಡಕ್ಷನ್ ಮಾಡಲಿಕ್ಕೆ ಎಕ್ಸ್ಟರ್ನಲ್ಲಿ ಇರುವಂತಹ ಸ್ಟ್ರಕ್ಚರ್ಸ್ಗಳು ಯಾವ್ಯಾವು? ಇಲ್ಲಿ ಪೆನಿಸ್ ಮತ್ತು ಸ್ಕ್ರೂಟಮ್, ಆ್ಯಂಡ್ ಇಲ್ಲಿ ಸ್ಲಿಟ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಉಲ್ವಾ ಆ್ಯಂಡ್ ಕ್ಲೈಟೋರಿಸ್. So this is called as sexual dimorphism, where we can differentiate which one is male and which one is female. So these are the few characters just you can remember. ಈ ಎಲ್ಲ ನೋಟ್ಸು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಟ್ಸ್ ಹೆಂಗೆ ರೆಫರ್ ಮಾಡಬೇಕು ಅಂತ ಕೇಳ್ತೀರಾ? ವೆರಿ ಸಿಂಪಲ್. ನಾನು ಹ್ಯಾಂಡ್ ರಿಟನ್ ನೋಟ್ಸದ್ದು ಅದೇ ನೋಟ್ಸ್ ಇದೆಯಲ್ಲ ಅದನ್ನು ಫೋಟೋ ತೊಗೊಂಡು ಅದನ್ನು PDF ಫಾರ್ಮಲ್ಲಿ ಅಲ್ಲಿ ಹಾಕಿರ್ತೀನಿ. ಸೊ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಆ ಮಾರ್ಕನ್ನು ಕ್ಲಿಕ್ ಮಾಡಿ. ವಿಡಿಯೋ ಹೆಡ್ಡಿಂಗ್ ಇರುತ್ತೆ, ಕ್ಲಾಸ್ 12 ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಮ್ಯಾನ್ ಅಂತ. ಸೊ ಈ ಸಿಂಬಾಲನ್ನು ನೀವು ಪ್ರೆಸ್ ಮಾಡಿದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅಲ್ಲಿ ನಿಮಗೆ ಬ್ಲೂ ಕಲರ್ ಒಂದು ಲಿಂಕ್ ಇರುತ್ತೆ. ಆ ಲಿಂಕನ್ನು ಜಸ್ಟ್ ನೀವು ಕ್ಲಿಕ್ ಮಾಡಿ ನಿಮಗೆ ಹ್ಯಾಂಡ್ ರಿಟನ್ ನೋಟ್ಸು ಓಪನ್ ಆಗುತ್ತೆ. ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಟ್ಸ್ ಹೆಲ್ಪ್ ಆಗ್ತಾ ಇದ್ದಾವೆ ಅಂತ ಅನ್ಕೋತೀನಿ. ಗೊತ್ತಾಗಲಿಲ್ಲ ಅಂತಂದರೆ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಏನು ಬೇಜಾರಿಲ್ಲದೆ ಇನ್ನೊಂದ್ಸತಿ ತಿಳಿಸ್ಕೊಡ್ತೇನೆ. ಓಕೆ, ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಸ್ಟಡಿಡ್ the introduction for human reproduction. very important. ಎಲ್ಲ ವರ್ಡ್ಸ್ ಮೀನಿಂಗ್ ನಿಮಗೆ ಗೊತ್ತಿರಬೇಕು. ಟರ್ಮಿನಾಲಜೀಸ್, ಇಂಪ್ಲಾಂಟೇಷನ್ ಅಂದರೆ ಏನು, ಪಾರ್ಚುರೇಷನ್ ಅಂದರೆ ಏನು, ಗೆಸ್ಟೇಷನ್ ಅಂದರೆ ಏನು, ಗ್ಯಾಮೆಟೋಜೆನೆಸಿಸ್ ಅಂದರೆ ಏನು ಅಂತ. ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಸ್ಟಡಿಡ್ ದ ಇವೆಂಟ್ಸ್ ದಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಅದಾದಮೇಲೆ we have studied this sexual dimorphism, the difference between male and female, and generalized reproductive structure. ನಾಳಿನ ವಿಡಿಯೋದಲ್ಲಿ ವಿ ವಿಲ್ ಸ್ಟಡಿ ದ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಸೊ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ನಲ್ಲಿ ಬರುವಂತಹ ಎಲ್ಲ ಗೊನಾಡ್ಸು ಮತ್ತು ಎಕ್ಸೆಸರಿ ಆರ್ಗನ್ಸ್ಗಳ ಬಗ್ಗೆ ನಾಳೆ ವಿಡಿಯೋದಲ್ಲಿ ನಾವು ಸ್ಟಡಿ ಮಾಡೋಣ. I hope this all concepts are very clear to you. We'll meet you again in the next video. Thank you for watching.